ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಲೆಂತಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಲಾಸ್ಟ್ ವೀಕ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಅದ್ರ ಬಗ್ಗೆ ಮತ್ತು ಮನೆಯಲ್ಲೇ ಚಿಕನ್ಗೆ ಮತ್ತು ಮಟನ್ಗೆ ಮತ್ತು ಮಸಾಲೆ ಸಾಂಬಾರೆಲ್ಲ ಮಾಡಬೇಕಂದ್ರೆ ಧನಿಯಾ ಮಸಾಲೆ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಧನಿಯಾ ಪೌಡರ್ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ತೀನಿ, ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಹೋಪ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಧನಿಯಾ ಪೌಡರ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 1.5 kg ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಮತ್ತು ಕ್ಲೀನ್ ಮಾಡಿ ನಾನು ಫೈನ್ ಧನಿಯಾನೇ ತೊಗೊಂಡಿದ್ದೀನಿ. ಇದರಲ್ಲಿ ಏನೋ ಅಷ್ಟೊಂದು ಮಣ್ಣು ಆ ಥರ ಎಲ್ಲ ಏನೂ ಇಲ್ಲ, ಬರೀ ಡಸ್ಟ್ ಅಷ್ಟೇ ಇರುತ್ತೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಆದ್ರೂ ಸಹ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ 1.5 kg ಅಷ್ಟು ಧನಿಯಾನ ಕ್ಲೀನ್ ಮಾಡಿ ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸಿ ಹುರ್ಕೋಬೇಕು. ಎಲ್ಲ ಡ್ರೈ ಫ್ರೈನೇ ಮಾಡ್ಕೋಬೇಕು. ಸೊ ನಾನು ಸಾಂಬಾರು ಪುಡಿ ಮಾಡೋದನ್ನು ಸಹ ತಿಳಿಸ್ಕೊಟ್ಟಿದ್ದೆ ನಿಮಗೆ ಲಾಸ್ಟ್ ವೀಕಲ್ಲಿ. ಸೊ ಇದೂ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಡ್ರೈ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಪೌಡರೂ ಅಷ್ಟೇ ಘಮ ಘಮ ಅಂತ ಇರುತ್ತೆ. ನನಗೆ ಈ 1.5 kg ಅಷ್ಟು ಧನಿಯಾ ತೊಗೊಂಬಂದು ಮಾಡಿಕೊಂಡ್ರೆ ಆಲ್ಮೋಸ್ಟ್ ನನಗೆ ಒಂದು 3 to 4 months ಬರುತ್ತೆ ಬರೀ ಧನಿಯಾ ಪೌಡರ್ ಅಂತಂದರೆ. ಸೊ ಸಾಂಬಾರು ಪೌಡರ್ ಅಂದರೆ ಯಾವಾಗಲೂ ಅಷ್ಟೇ ಇಯರ್ಲಿ ಒನ್ಸ್ ಇಲ್ಲ 10 months ಒನ್ಸ್ ಆ ಥರ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಅಂದರೆ ಚಿಕನು ಮಟನ್ ಜಾಸ್ತಿ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ ಮತ್ತು ಸ್ವಲ್ಪನೇ ಕ್ವಾಂಟಿಟಿ ಮಾಡಿಸ್ಕೊಂಬರ್ತೀನಿ. ಸೊ ಹಾಗಾಗಿ ಇವಾಗ ಧನಿಯಾ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪನೇ ಹಾಕಿ ಹುರ್ಕೋಬೇಕಲ್ವ, ಹಾಗಾಗಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಮೆಣಸು, ಒಂದು 50 ಗ್ರಾಮ್ ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 20 ಗ್ರಾಮ್ ಅಷ್ಟು ಲವಂಗ ಮತ್ತು ಚಕ್ಕೆ ಮತ್ತು ಸ್ವಲ್ಪ ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಅರಿಶಿನ ಕೊಂಬು ಬಂದು ಒಂದು 50 ಗ್ರಾಮ್ ಅಷ್ಟು ಇರ್ಬೋದು. ಸೊ ನಾನು ಇವಾಗ ಸ್ವಲ್ಪ ಹಾಕಿರ್ತೀನಿ, ಯಾಕಂದರೆ ನಾವೇನಾದರೂ ಮಸಾಲ ಜಾಸ್ತಿ ಬೇಕು ಅಂದಾಗ ನಾನು ಚಕ್ಕೆ ಲವಂಗ ಎಲ್ಲನೂ ಸಹ ಬಿರಿಯಾನಿಗೆ ಎಲ್ಲನೂ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಲ್ವ, ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಗೆ ಹಾಕ್ಕೊಂಡಿದ್ದೀನಿ. ತರಕಾರಿ ಸಾಂಬಾರೆಲ್ಲ ಏನಾದರೂ ಮಾಡಬೇಕಂತಂದರೆ ಈ ಕ್ವಾಂಟಿಟಿ ಹಾಕ್ಕೊಂಡಾಗ ಚಕ್ಕೆ ಲವಂಗ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ, ಏಕೆಂದರೆ ಇದರಲ್ಲಿ ಇರೋದೇ ತರಕಾರಿ ಸಾರಿಗೆ ಸರಿ ಹೋಗುತ್ತೆ. ಸೊ ನಾವು ಮಟನ್ನು ಚಿಕನ್ನು ಈ ಥರ ಫ್ರೈ ಏನಾದರೂ ಮಾಡಿದಾಗ ಸೊ ನಮಗೆ ಎಷ್ಟೋ ಚಕ್ಕೆ ಲವಂಗ ಬೇಕಾಗುತ್ತೆ, ಆವಾಗ ನಾವು ಮಸಾಲೆ ರುಬ್ಬಿದಾಗ ಆವಾಗ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾನು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತೀನಿ, ಯಾಕಂದರೆ ವೆದರ್ ಚೆನ್ನಾಗಿರಲಿಲ್ಲ ಅಲ್ವಾ, ಸ್ವಲ್ಪ ಮೋಡ ಅನ್ನೋ ಥರ ಇತ್ತು. ಸೊ ಅದೆಲ್ಲನೂ ಸಹ ಮೆತ್ತಿಗಿರಬಾರ್ದು, ಫುಲ್ ಗರಿ ಆಗಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಒಂದು ಡ್ರೈ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಮನೂ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಹಿಡ್ತೀವಲ್ವ, ಅದರಿಂದ ಎಲ್ಲ ಬೂಸ್ಟ್ ಎಲ್ಲ ಏನು ಹಿಡಿಯೋದಿಲ್ಲ. ಸೊ ಚೆನ್ನಾಗಿರುತ್ತೆ ಪೌಡರು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲ ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅರಿಶಿನ ಕೊಂಬು ಏನು ತೊಗೊಂಡಿದ್ದೀನಿ ಅದನ್ನು ಹಾಗೆ ಮಿಷಿನ್ಗೆ ಹಾಕೋಕ್ಕಾಗಲ್ವಲ್ಲ, ದಪ್ಪ ಇರೋದ್ರಿಂದ ಅದರಿಂದ ಸ್ವಲ್ಪ ಕುಟ್ಕೊಳ್ತೀನಿ, ಇದರಲ್ಲಿ ಹೊಡ್ಗಳೆಲ್ಲ ಹಾಕಿ ಸೊ ಕುಟ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಒನಕೆ ಇಲ್ಲ, ಸೊ ಹಾಗಾಗಿ ನಾನು ಇದರಲ್ಲಿ ಕುಟ್ಟೋಣ ಅಂತ ಟ್ರೈ ಮಾಡಿದೆ. ಸೊ ಹಾಗಿಲ್ಲ, ಸೊ ಹಾಗಾಗಿ ಕುಟಾಣಿದು ಚಿಕ್ಕದು ತೊಗೊಂಡು ಸೊ ಮತ್ತೆ ಅದು ಚಿಕ್ಕದ್ರಲ್ಲಿ ಕುಟ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ಏಕೆಂದರೆ ಮಿಷಿನ್ಗೆ ಮಿಲ್ಗೆ ಹಾಕ್ಸ್ಕೊಂಬರಕ್ಕೆ ಹೋದಾಗ ಅವರು ದಪ್ಪ ಇದೆ ಅಂತಂದರೆ ಅದು ಒಂದೊಂದು ಕಡೆನೇ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ತೀನಿ. ಸಾಂಬಾರು ಪೌಡರ್ಗೂ ಅಷ್ಟೇ, ಸೊ ಧನಿಯಾ ಪೌಡರ್ಗೂ ಅಷ್ಟೇ ನಾನು ಮನೆಯಲ್ಲಿ ಈ ಥರ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತೀನಿ. ಬಿಸಿಲಿಗೂ ಹಾಕಿರ್ತೀನಲ್ವ, ಚೆನ್ನಾಗಿ ಗರಿ ಅಂತ ಇರುತ್ತೆ, ಬೇಗ ಪುಡಿ ಆಗುತ್ತೆ. ಸ್ವಲ್ಪ ಎದ್ವ ಹೊಡೆದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಧನಿಯಾದ ಜೊತೆಯಲ್ಲಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ಸೊ ನೀವೇನಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಚಿಕನ್ಗೆ ಮಟನ್ಗೆ ಎಲ್ಲನೂ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೇನಲ್ಲಿ ಮಾಡೋದ್ರಿಂದ ತರಕಾರಿ ಹಾಕಿ ಏನಾದರೂ ಮಸಾಲೆ ಗ್ರೇವಿ ಆ ಥರ ಮಾಡಬೇಕಂದ್ರೂ ಅಷ್ಟೇ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಮನೆಗಳಲ್ಲಿ ನಾವು ಇದೇ ಥರ ಮಾಡ್ಕೊಳ್ತೀವಿ.
ಪೇಸ್ಟು ತೆಗೆದು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೊ ಸ್ವಲ್ಪ ತಣ್ಣಗಾದಮೇಲೆ ಎಲ್ಲ ಹುರಿದಿರ್ತಿಲ್ವಲ್ವ, ಹುರಿದಿದ ತಕ್ಷಣ ಹಾಕ್ಕೊಂಬರ್ಬಾರ್ದು. ಒಂದು ಸ್ವಲ್ಪ ಗಾಳಿಗೆ ಹಾರಕ್ಕೆ ಬಿಟ್ಟು ಆಮೇಲೆ ಮಿಲ್ಲಿಗೆ ಹಾಕ್ಸ್ಕೊಬಂದರೆ ಪರ್ಫೆಕ್ಟ್ ಧನಿಯಾ ಪುಡಿ ರೆಡಿ ಆಗುತ್ತೆ. ಇದು 1.5 kg ಅಷ್ಟು ಧನಿಯಾಗಿ ನಾನು ಕ್ವಾಂಟಿಟಿ ಆವಾಗಲೇ ಹೇಳಿದ್ನಲ್ವ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಕರಿಬೇವು, ಒಂದು ಕಟ್ಟಷ್ಟು ಕರಿಬೇವನ್ನ ನಾನು ಒಣಗಿಸಿ ಮತ್ತು ಹುರಿದು ಇಟ್ಕೊಂಡಿದ್ದೀನಿ ಡ್ರೈ ಫ್ರೈ ಮಾಡಿಕೊಂಡು. ಸೊ ಇದಕ್ಕೆಲ್ಲ ಆಯಿಲ್ ಏನು ಬಳಸಿಲ್ಲ ನಾನು, ಹುರಿಯೋದಕ್ಕಾಗಲಿ ಏನಕ್ಕಾದ್ರೂ ಆಗಲಿ ಒಂಚೂರು ಏನೋ ಆಯಿಲೆಲ್ಲ ಏನೂ ಬಳಸಿಲ್ಲ. ಸೊ ಕರಿಬೇವಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಕೂದಲಿಗೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಟನ್ ಸಾರು, ಚಿಕನ್ ಸಾರು ಮಾಡಿದಾಗೂ ಅಷ್ಟೇ ಆಯಿಲಲ್ಲಿ ಫ್ರೈ ಮಾಡ್ತೀವಲ್ವ ಆವಾಗ ಒಂದು ಸ್ವಲ್ಪ ಹಸಿ ಕರಿಬೇವಿರುತ್ತಲ್ಲ, ಕರಿಬೇವನ್ನ ಸ್ವಲ್ಪ ಒಗ್ಗರಣೆಗೆ ಹಾಕಿ ನೋಡಿ. ಚಿಕನ್ ಆಗಲಿ ಮಟನ್ ಆಗಲಿ ಅದ್ರ ಸಾಂಬಾರು ಟೇಸ್ಟೇ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಸೊ ಹಾಗೆ ಅದನ್ನು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಸ್ವಲ್ಪ ಪನ್ನೀರ್ ಇತ್ತು ಮನೆಯಲ್ಲಿ, ಸೊ ಪನ್ನೀರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ನಾನು ದಾಲ್ ಮಾಡಿದ್ದೆ, ರೈಸ್ ಮಾಡ್ಕೊಂಡಿದ್ದೆ. ಸೊ ಏನಾದರೂ ಸೈಡ್ ಡಿಶ್ಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಸಾಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ತವ ಮೇಲೆ ಹಂಗೆ ಫ್ರೈ ಮಾಡಿದ್ರೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಸೊ ತವ ಮೇಲೆ ಫ್ರೈ ಮಾಡಿಕೊಂಡ್ರೆ ಸಾಕು, ಸಕ್ಕ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಫ್ರೈ ಅಂತೂ. ಸೊ ಇದೇ ಥರ ನಾನು ಸ್ವಲ್ಪ ದಾಲ್ ಎಲ್ಲ ಮಾಡಿದಾಗ ಸಖತ್ತಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ನಾನು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಬಂದೆ. ಮಿಲ್ಲಿಗೆ ಹಾಕ್ಸ್ಕೊಬಂದು ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟೆ. ಯಾಕಂದರೆ ಒಂದು ಸರಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿಬಿಡ್ಬೇಕು, ಆವಾಗೇ ನನಗೆ ನೆಮ್ಮದಿ ಅನಿಸೋದು. ಸೊ ಹಾಗಾಗಿ ಎಲ್ಲ ಫುಲ್ ಮಿಲ್ಲಿಗೆಲ್ಲ ಹಾಕ್ಸ್ಕೊಬಂದು ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಆ ಪೌಡರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಒಳ್ಳೆ ಘಮನೂ ಬರ್ತಾಯಿತ್ತು. ಸೊ ಅಡುಗೆ ಮಾಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿತ್ತು ಪೌಡರು, ಸಾಫ್ಟಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನೆಲ್ಲ ಕ್ಲೀನಾಗಿ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟೆ. ಸೊ ಈ ಥರ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನನಗೆ 4 to 5 months ಧನಿಯಾ ಪುಡಿದು ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ಥರ ನಾನು ಮಾಡ್ಕೊಳ್ತೀನಿ. ನಿಮ್ಮ ಮನೆಗಳಲ್ಲೆಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ಥರ ಅಂತಂದರೆ ಹೌದು ಅಂತ ಕಮೆಂಟ್ ಮಾಡಿ. ಮತ್ತು ಮೆಣಸಿನ್ಕಾಯಿ ಸಾಂಬಾರು ಪುಡಿ ಮಾಡೋಕ್ಕೆಲ್ಲ ತಂದಿದ್ನಲ್ವ ಅದನ್ನೆಲ್ಲ ಒಂದು ಸ್ವಲ್ಪ ಬಿಡಿಸಿ ಇಟ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ದೆ. ಮೆಣಸಿನ್ಕಾಯಿ ತೊಗೊಬಂದರೆ ಅರ್ಧ ಮೆಣಸಿನ್ಕಾಯಿನಲ್ಲಿ ಕಡ್ಡಿ ಕಸನೇ ಇರುತ್ತೆ. ಸೊ ಅದು ಮಾಮೂಲಿನೇ ಅಲ್ವಾ. ಸೊ ಹಾಗಾಗಿ ಇದೊಂದು ಅಷ್ಟು ಟೈಮ್ ಹಿಡಿಯುತ್ತೆ. ಅದು ಒಣಗ್ಸಕ್ಕೆ ಹಾಕಿದ್ನಲ್ವ, ಸೊ ಅದನ್ನೆಲ್ಲ ಒಣಗಿಸಿ ಕ್ಲೀನ್ ಮಾಡೋಷ್ಟೊಳಗೇನೆ ಅರ್ಧ ದಿನ ಹೋಗುತ್ತೆ ನನಗೆ. ಇದೇ ಥರ ಆಗುತ್ತೆ ಸಾಂಬಾರು ಪೌಡರ್ ಎಲ್ಲ ಮಾಡಿದ್ದಾಗ. ನೋಡಿ ಎಷ್ಟು ಗಲೀಜಿದೆ ಅಂತಂದರೆ ಅಷ್ಟು ಗಲೀಜಿರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರೊಳಗೆ ಒಂದಷ್ಟು ಟೈಮ್ ಹಿಡಿಸಿತ್ತು. ಒಂದಷ್ಟು ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸೊ ಮತ್ತೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ರೈಸು ದಾಲ್ ಮಾಡಿದ್ದೆ ಅಂತ ಹೇಳಿದ್ನಲ್ವ. ಸೊ ಪನ್ನೀರೂ ಸಹ ರೆಡಿಯಾಗಿತ್ತು, ಮ್ಯಾರಿನೇಟ್ ಮಾಡಿಕ್ಕಿದ್ದು, ಫ್ರೈ ಮಾಡಿಕೊಂಡು ಫುಲ್ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಪನ್ನೀರ್ ಫ್ರೈ ಅಂತೂ ತುಂಬಾ ಚೆನ್ನಾಗಿತ್ತು, ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು, ಇದು ಗುಡ್ ಫ್ಯಾಟ್ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನಾನು ಆದಷ್ಟು ಈ ಥರ ಫ್ರೈನೇ ಮಾಡ್ಕೊಳ್ತೀನಿ, ಆಯಿಲ್ ಕಮ್ಮಿನೇ ಹಾಕ್ಬಿಟ್ಟು ತವಾ ಫ್ರೈನೇ ಮಾಡ್ಕೊಳ್ತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ನು ದಾಲ್ ಜೊತೆನಲ್ಲಿ. ನಿಮ್ಗೇನಾದರೂ ಇದೇ ಥರ ದಾಲ್ ಅದು ರೆಸಿಪಿ ಬೇಕಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ಲಿಂಕ್ ಬೇಕಾದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಮಾಡ್ಕೋಬೋದು. ಬ್ಯಾಚುಲರ್ ಸಹ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಈ ಥರ ಡಿನ್ನರ್ ಆಗಿರ್ಬೋದು, ಲಂಚ್ಗಾಗಿರ್ಬೋದು, ತುಂಬಾ ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ನನ್ನ ಲಂಚ್ ಇದೇ ಥರ ಆಗಿತ್ತು ಇವತ್ತಿನ ದಿನ.
ಇದಿಷ್ಟು ಮಾಡಿ ಮುಗಿಸೋ ಅಷ್ಟರೊಳಗೆ ಸಾಯಂಕಾಲ ಆಗೇ ಹೋಯಿತು. ಸಾಯಂಕಾಲ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಡಿದ್ದೆ ಮನೆ ಹತ್ರ. ಸೊ ಅದನ್ನೆಲ್ಲ ಕಟ್ಕೊಂಡು, ಸೊ ಹೂವು ಕಟ್ಟೋಕ್ಕೆ ನನಗೆ ಇಷ್ಟ, ಟೈಮೇ ಸಾಕಾಗಲ್ಲ ನನಗೆ, ಆಫೀಸ್ ಕೆಲಸ ಎಲ್ಲ ಇರೋದ್ರಿಂದಾಗಿ. ಸೊ ಯಾವಾಗಾದ್ರು ಮನೆ ಹತ್ರ ಬಂದಾಗ ಒಂದು ಸ್ವಲ್ಪ ತೊಗೊಂಡು ಕಟ್ಟೋದಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಕಟ್ಕೊಳ್ತೀನಿ. ಸೊ ಬೇರೆ ಟೈಮಲ್ಲಿ ಫ್ರೀಯಾಗಿದ್ದಾಗ ತೊಗೊಂಡು ಕಟ್ಕೊಳ್ತೀನಿ. ಸೊ ಅಷ್ಟು ತೀರ ಚೆನ್ನಾಗಿ ಕಟ್ಟಕ್ಕೆ ಬರಲ್ಲ ಅಂದರೆ ಒಂದು ಮಟ್ಟಿಗೆ ಸ್ವಲ್ಪ ಕಟ್ಕೊಳ್ತೀನಿ. ಸೊ ನನಗೆ ಇಷ್ಟ ಆದಾಗ ಈ ಥರ ತೊಗೊಂಡು ಹೂವೆಲ್ಲ ಕಟ್ಕೊಳ್ತೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನೆಕ್ಸ್ಟ್ ದಿನ. ಸೊ ಹಾಗಾಗಿ ನಮ್ಮ ತಂಗಿನೂ ಬಂದಿದ್ಲು, ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸೊ ನಾನು ಹೂವು ಎಲ್ಲ ಕಟ್ಟಿ ಇಟ್ಕೊಂಡಿದ್ದೆ. ಸೊ ಆಮೇಲೆ ನೆಕ್ಸ್ಟ್ ಫ್ರೈಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ಇದು 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂದ್ಕೊಂಡು ಸಾಯಂಕಾಲ ಅಂದರೆ ಮಧ್ಯಾಹ್ನ ಮೇಲೆ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಆದ್ರೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಆಲ್ಮೋಸ್ಟ್ 7:30ಗೆ ನಾವು ದೇವಸ್ಥಾನ 300 ರುಪೀಸ್ಗೆ ಎಂಟ್ರಿ ಆಗಿದ್ದು. ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬರೋಷ್ಟರೊಳಗೆ 12:30 ಆಗಿತ್ತು ಅರೌಂಡು. ಅಷ್ಟು ರಶ್ ಇತ್ತು. ಸೊ ನಾರ್ಮಲಾಗಿ ಫ್ರೀಯಾಗಿ ಹೋಗೋರಿಗೂ ಅಷ್ಟೇ, ಮತ್ತು 300 ರುಪೀಸ್ ಕೊಟ್ಟು ಹೋದ್ರೇನೂ ಅಷ್ಟೇ ಅಷ್ಟೊಂದು ರಶ್ ಇತ್ತು. ಎಲ್ಲ ಕಡೆನೂ ಅಷ್ಟೇ. ಸ್ವಲ್ಪ ಅಲ್ಲಿ ಏನಂದರೆ ಹೆವಿ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಫೆಸಿಲಿಟೀಸ್ ಮಾಡಬೇಕಾಗಿತ್ತು ಅಂತ ಅನಿಸಿತ್ತು. ಏಕೆಂದರೆ ದೇವಸ್ಥಾನ ಹತ್ರ ಬಂದಾಗ ಫುಲ್ ಕ್ರೌಡೆಡ್ ಆಗಿಬಿಡ್ತಾರೆ. ಅಲ್ಲಿ ಏನೂ ಒಂದು ಪ್ರೊಸೀಜರ್ ಇಲ್ಲ, ಎಂಥದಿಲ್ಲ, ಆ ಥರ ಆಗಿಬಿಟ್ಟಿತ್ತು. ತುಂಬಾ ಬೇಜಾರಾಯಿತು. ಬಟ್ ಆದರೂ ದೇವ್ರ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಇದೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ನೂಡಲ್ಸ್ ತಂದಿದ್ದೆ. ವೀಟ್ ನೂಡಲ್ಸು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದು ಏನಾದರೂ ಸೂಪರ್ ಮಾರ್ಕೆಟಲ್ಲಿ ಹೋದಾಗ ತೊಗೊಬಂದಿದ್ದೆ. ಸೊ ತಿಂಡಿಗೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಇದನ್ನೇನಿಲ್ಲ, ಬಿಸಿನೀರು ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಅದು ಬೇಯಿಸೋಳಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ತರಕಾರಿ ಬಂದು ಬರೀ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಬೇಜ್ ಅಷ್ಟೇ ಇತ್ತು. ಸೊ ಕ್ಯಾಪ್ಸಿಕಮ್ ಇರಲಿಲ್ಲ. ಸೊ ಕ್ಯಾಪ್ಸಿಕಮ್ ಸರಿ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇರೋದನ್ನೇ ಹಾಕಿ ಮಾಡೋಣ ಅಂತ ಬೆಳಗ್ಗೆನೇ ತಿಂಡಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ತರಕಾರಿ ಸಣ್ಣಗೆ ಹೆಚ್ಚ್ತೀನಿ. ಸೊ ಹುಡುಗರಿಗೆ ನಮ್ಮ ಮನೆಯಲ್ಲಿ ಸಣ್ಣಗೆ ಹೆಚ್ಚಿದ್ರೇ ಇಷ್ಟ ಆಗುತ್ತೆ. ದಪ್ಪ ಹಾಕಿದ್ರೆ ಅವರು ತಿನ್ನೋದೇ ಇಲ್ಲ, ಹಾಗೆ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಇಷ್ಟು ವೆಜಿಟೇಬಲ್ಸ್ನ, ಬಟಾಣಿ ಎಲ್ಲ ಏನೂ ಇರಲಿಲ್ಲ. ಸೊ ಇರಲಿ ಪರವಾಗಿಲ್ಲ, ಸೊ ಏನು ತರಕಾರಿ ಇದು ಅದನ್ನು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬಟರ್ ಹಾಕಿ ಸೊ ಇದನ್ನೇ ಸ್ವಲ್ಪ ನೂಡಲ್ಸ್ ಥರ ಮಾಡಿ ತಿಂಡಿಗೆ ಕೊಟ್ಟೆ. ಸೊ ಈ ಥರ ಯಾವಾಗಾದ್ರೂ ಒಂದೊಂದು ಸರಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ. ಸೊ ಹಂಗಾಗಿ ನಾನು ಮನೆಯಲ್ಲೇ ಅವಾಗವಾಗ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಮುಂಚೆನೂ ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾವು ಆದಷ್ಟು ಸ್ವಲ್ಪ ಕಡಿಮೆನೇ ಹೊರಗಡೆ ಹೋಗಿ ಎಲ್ಲ ತಿನ್ನೋದಿಲ್ಲನೂ. ಸೊ ಹಾಗಾಗಿ ಮನೆಯಲ್ಲಿ ಆದಷ್ಟು ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಡ್ತೀನಿ, ಹೆಲ್ತಿಯಾಗಿಯೇ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಈ ಥರ ನೂಡಲ್ಸ್ ಮಾಡಿಕೊಟ್ಟೆ. ಹುಡುಗರಿಗೆ ತುಂಬಾ ಇಷ್ಟ ಆಯಿತು, ಟೇಸ್ಟಿಯಾಗೂ ಇತ್ತು. ಸೊ ಅದೇ ಅದೇ ಕೆಲಸ ಮಾಡಿಕೊಂಡು ಹಾಗೆ ಸ್ವಲ್ಪ ಮನೆಯ ಕೆಲಸ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲನೂ ಹಂಗೆ ಅಡುಗೆ ಮಾಡ್ಕೊಬಿಡ್ತೀನಿ. ಯಾಕಂದರೆ ನನಗೆ ಬೇರೆ ಕೆಲಸ ಎಲ್ಲ ಇರೋದ್ರಿಂದಾಗಿ ಸೊ ಜೊತೆಯಲ್ಲೇ ಕೆಲಸ ಮಾಡ್ಕೊಳ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ ವೇಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅಡುಗೆ ಮಾಡುತ್ತಾ ಈ ಥರ ಪಾತ್ರೆ ಜೋಡಿಸೋದು, ಇಲ್ಲ ಪಾತ್ರೆ ತೊಳ್ಕೊಳ್ಳೋದು, ಆ ಥರದ್ದೆಲ್ಲ ಏನಾದರೂ ಇದ್ದರೆ ಎಲ್ಲ ಮಾಡ್ಕೊಳ್ತೀನಿ. ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ನನಗೆ ಬೇರೆ ಕೆಲಸ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ರೊಟೀನ್ ಅಂತೂ ಡೈಲಿ ಅದೇ ಇರುತ್ತೆ. ಮನೆಯಲ್ಲಿ ಡೈಲಿ ಕೆಲಸ, ಅಡುಗೆ, ಆಫೀಸ್ ಕೆಲಸ, ಹೊರಗಡೆ ಹೋಗಿ ಅಷ್ಟೊಂದೆಲ್ಲ ಹೋಗಿ ಬರೋದು ಆ ಥರದ್ದೆಲ್ಲ ಅಷ್ಟಕ್ಕಷ್ಟೇ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ನಾನು ಡೈಲಿ ರೊಟೀನ್ನ ಏನು ಒಂದಷ್ಟು ಶೇರ್ ಮಾಡ್ಬೋದು ಅನ್ನೋದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮತ್ತಷ್ಟು ಇನ್ನೊಂದು ಟಿಪ್ಸು ಆ ಥರದ್ದೆಲ್ಲ ಬೇಕಾದರೆ ಶೇರ್ ಮಾಡ್ತಿರ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಒಂದೊಂದು ಸಬ್ಸ್ಕ್ರೈಬ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ, ಒಂದಷ್ಟು ಜನ ನಮ್ಮನ್ನು ನೋಡಿ ಖುಷಿ ಪಡ್ತಾರಲ್ಲ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಮುಂಚೆ ವಿಡಿಯೋನಲ್ಲಿ ಹೇಳಿದಂಗೆ ನಾನು ಒಂದು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವು ಸಹ ಮಾಡ್ತೀನಿ. ಸೊ ಒಂದು ಸಬ್ಸ್ಕ್ರೈಬರ್ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೋಡ್ತಿರಲ್ಲ, ಸೊ ಅದೇ ಒಂಥರ ಖುಷಿ ಅಂತ ಅನಿಸುತ್ತೆ. ನಾನು ಅಷ್ಟೇ ಕಲಿಯೋದು ತುಂಬಾ ಇದೆ, ಇನ್ನು ಎಷ್ಟೊಂದು ಕಲಿಬೇಕು. ಇದರಲ್ಲಿ ನಾನು ಸಣ್ಣದ್ರಿಂದನೇ ಕಲಿತಾ ಇರೋದು, ಯಾರ್ದು ಸಪೋರ್ಟ್ ಇಲ್ಲ ನನಗೆ. ಬಟ್ ನಾನೇ ಇಂಡಿಪೆಂಡೆಂಟಾಗಿ ನಾನೇ ಎಲ್ಲ ನೋಡಿಕೊಂಡು, ಆ ವಿಡಿಯೋಸ್ ನೋಡಿಕೊಂಡು, ಬೇರೆ ವಿಡಿಯೋಸ್ ನೋಡಿಕೊಂಡು ಹೆಂಗೆ ಎಡಿಟ್ ಮಾಡೋದು ಅಂತೆಲ್ಲ ನೋಡಿಕೊಂಡೇ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಸಹ ಇನ್ನು ಸ್ವಲ್ಪ ನಾನು ಅಂದರೆ ಕಂಟೆಂಟ್ ಯಾವ್ಯಾವ ಥರ ಕೊಡಬೇಕು, ಯಾವ ಥರ ವೀಡಿಯೋಗಳನ್ನ ಶೂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಸಹ ನಾನು ಇನ್ನು ತುಂಬ ಕಲಿತೀನಿ.
ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಡೆಫಿನೆಟಾಗಿ ನಾನು ಸಹ ಕಲ್ತ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೂ ಸಹ ಇದೆ. ಸೊ ಹೋಪ ನೀವೂ ಸಹ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈ ಆದಮೇಲೆ ಒಂದಷ್ಟು ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಇಲ್ಲಿ ನಾನು ಚಿಲ್ಲಿ ಸಾಸ್ ಹಾಕಿಲ್ಲ, ಬರೀ ಟೊಮೊಟೊ ಸಾಸ್ ಅಷ್ಟೇ ಹಾಕಿದ್ದೀನಿ. ಖಾರಕ್ಕೆ ಚಿಲ್ಲೀಸ್ ಹಾಕಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರೂ ಸಹ ಯೂಸ್ ಮಾಡಿದ್ದೀನಿ. ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಆಲ್ರೆಡಿ ಇಟ್ಕೊಂಡಿದ್ವಲ್ವ ನೂಡಲ್ಸ್ನ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ಸೊ ಆದಷ್ಟು ವೆಜಿಟೇಬಲ್ಸ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಸಹ ಬೇರೆ ಥರ ಅಡುಗೆಗಳಲ್ಲಿ ತರಕಾರಿ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ. ಅಟ್ಲೀಸ್ಟ್ ಈ ಥರ ನೂಡಲ್ಸ್ ಈ ಥರ ಎಲ್ಲ ಮಾಡಿದಾಗ ವೆಜಿಟೇಬಲ್ಸ್ನ ಜಾಸ್ತಿ ಹಾಕೋದ್ರಿಂದ ಅವ್ರಿಗೂ ಸಹ ಬೇಕಾಗಿರೋ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.